ಸಕ್ಸಸ್ಫುಲ್. ನಿನ್ ಪ್ಲಾನ್ ವರ್ಕೌಟ್ ಆಗುತ್ತೆ ಅಂತೀಯಾ? ಇವಾಗ ಇಮಿಡಿಯೇಟ್ ಆಗಿ ಮಳೆ ಬಂದು ಬದ್ರಿನಾಥ್ ಅವ್ರ ವಠಾರದಲ್ಲಿ ವಾಸಿಸ್ತಿರೋ ವರ್ಕರ್ಸ್ ಗಂಟ್ಲು ಇಂಕ್ಸೋ ಹಾಗಿದ್ರೆ ವಾಟರ್ ಟ್ಯಾಂಕರ್ ಬೇಕಾಗ್ತಾನೆ ಇರ್ಲಿಲ್ಲ. ಬಟ್ ಸಮ್ಮರ್ ಅಲ್ಲಿ ಮಳೆ ಬರ್ಬೇಕು ಅಂದ್ರೆ ಮಿರಾಕಲ್ ಆಗ್ಬೇಕು. ಓಕೆ ಡಿಯರ್, ಇದ್ರ ಎಫೆಕ್ಟ್ ಏನು? ಟ್ಯಾಂಕರ್ ವಠಾರಕ್ಕೆ ಹೋದ ತಕ್ಷಣ ನಮ್ ಕಡೆ ಅವನೊಬ್ಬ ನೀರ್ ಚೆನ್ನಾಗಿಲ್ಲ ಅಂತ ಜಗಳ ಮಾಡ್ತಾನೆ. ಅಂದ್ರೆ ನಾವು ಪೌಡರ್ ಮಿಕ್ಸ್ ಮಾಡಿರೋದು ಅವನು ಗೊತ್ತಾ? ಎಸ್. ಗೊತ್ತಾಗಿ ನ್ಯೂ ಸೆನ್ಸ್ ಮಾಡಿದ್ರೆ ಇನ್ಯಾರು ನೀರು ಕುಡಿಯಲ್ಲ, ಟ್ಯಾಂಕರ್ನ ವಾಪಸ್ ಕಳಿಸ್ಬಿಡ್ತಾರೆ. ಇಲ್ಲೇ ಟ್ವಿಸ್ಟ್ ಇರೋದು ವಲ್ಲಭ್. ಗಲಾಟೆ ಮಾಡ್ದೋನೆ ವಾಪಸ್ ಕಳ್ಸೋಕ್ ಬಿಡಲ್ಲ. ನಯನಿ ಆ ನೀರನ್ನ ಶುದ್ಧ ಮಾಡ್ತೀನಿ ಅಂತ ಅತಿ ಉತ್ಸಾಹ ತೋರಿಸ್ತಾಳೆ. ನಯನಿ ಅದನ್ನ ಶುದ್ಧಿ ಮಾಡಿದ್ಮೇಲೆ ವಟಾರದ ಜನ ಆ ನೀರ್ ಕುಡಿದು ವಾಂತಿ ಮಾಡ್ಕೋತಾರೆ. ಹೆಚ್ಚು ಕಮ್ಮಿ ಕಾಲ್ರಾನೆ ಬಂದ್ಬಿಡ್ತು ಅನ್ನೋ ಹಾಗೆ ನಯನಿನ ಬ್ಲೇಮ್ ಮಾಡ್ತಾರೆ. ಆಮೇಲೆ ನಯನಿ ಮತ್ತೆ ವಿಶಾಲ್ನ ಅಲ್ಲಿಂದ ಕೂಡ ಹೊಡೆದೋಡಿಸ್ತಾರೆ. ಗಾಡಿ ಹೊರಟಿದೆ, ಅವ್ರನ್ನ ಅಲ್ಲಿಂದ ನಾವು ಓಡಿಸೋಣ. ಲೆಟ್ಸ್ ಮೂವ್ ಸಖಿ. ಅರೆ ಬಾಯ್, ಟ್ಯಾಂಕರ್ ಬಂದ್ಬಿಡ್ತು. ಎಲ್ರು ಜಲ್ದಿ ಬನ್ನಿ ಬನ್ನಿ. ಏ ಬೇಗ ಬಂದ್ರು, ಟ್ಯಾಂಕರ್ ಬಂದಿದೆ. ನೈನೇ ಅಮ್ಮನ ಕರ್ಕೊಂಬನ್ನಿ. ಅರೆ ಬಾಯ್ ಸಾಬ್, ಟ್ಯಾಂಕರ್ ಬಂತು. ಬನ್ನಿ ಬನ್ನಿ, ಎಲ್ರು ಜಲ್ದಿ ಬನ್ನಿ. ಟ್ಯಾಂಕ್ ಬಂದಿದೆ, ಬೇಗ ಬನ್ರಿ ಎಲ್ರು. ಬಂದ್ರಪ್ಪ. ನೈನಿ, ವಾಟರ್ ಟ್ಯಾಂಕರ್ ಬಂದಿದೆ. ಬರ್ತಾ ಇದೀನಿ ಯಜಮಾನ್ರೆ, ಬೇಗ ಬಾ. ಪಾಪ ಕುಡಿಯೋ ನೀರಿಗೋಸ್ಕರ ಒಳ್ಳೆಯವರು ಕಷ್ಟ ಪಡ್ತಾ ಇದಾರೆ ಸಖಿ. ಕಷ್ಟನ ಇಷ್ಟಪಡೋರ್ಗೆ ಯಾವ್ದೇ ರೀತಿ ಪ್ರಾಬ್ಲಮ್ ಆಗಲ್ಲ ಡಿಯರ್. ನೈನಿ, ಇವ್ರ ಬಗ್ಗೆನೂ ತಲೆ ಕೆಡ್ಸ್ಕೊಬೇಡ, ಬಾ. ಹೇಯ್, ಇರ ಯಾವ ನಿಮಿಷ. ಕುಡಿಯೋ ನೀರು ಮುಖ್ಯ ಅಂತ ಗೊತ್ತಿದ್ರು ನೀನ್ ಇಂಥ ನೀರು ತರಿಸ್ತೀಯಾ? ಕುಡಿಯೋ ನೀರೇ ತಾನೇ ಇದು. ನಮಗ್ ಗೊತ್ತಿಲ್ವಾ? ಕೊಳಕ್ ನೀರನ್ನ ತಗೊಂಡ್ಬಂದು ವಟಾರಕ್ಕೆಲ್ಲ ಕೊಡ್ತಾ ಇದ್ದಾರೆ. ಸರಿ ಕುಡಿಯಕ್ಕೂ ಆಗ್ತಾ ಇಲ್ಲ ಗೊತ್ತಾ? ನೆನೆ ಬಂದಿದ್ದು ಚೆನ್ನಾಗಿತ್ತಲ್ವಾ? ಅದೃಷ್ಟ ಇದ್ರೆ ಒಳ್ಳೆ ನೀರು ಸಿಗೋದು. ಅಣ್ಣ, ಡ್ರೈವರ್ ಅಣ್ಣ ಇನ್ನು ನೀರೇ ಬಿಟ್ಟಿಲ್ಲ, ಆಗ್ಲೇ ಚೆನ್ನಾಗಿಲ್ಲ ಅಂತ ಹೇಗೆ ಹೇಳ್ತೀರಾ? ಏಯ್, ಏನು ಅದು ಗಲಾಟೆ? ಗಲಾಟೆ ಅಲ್ಲ ಸರ್, ಮಣ್ಣು ಬೆರ್ತಿರೋ ನೀರ್ನ ಕುಡಿಯಕ್ ಕಳಿಸ್ತಾ ಇದ್ದಾರೆ. ಅದು ಬೇಡ ಅಂತ ಹೇಳಿ ಟ್ಯಾಂಕರ್ನ ವಾಪಸ್ ಕಳ್ಸು ಅಂತಂದೆ. ವಾಪಸ್ ಕಳ್ಸಿ. ವಾಪಸ್ ಕಳ್ಸಿದ್ರೆ ನಮಗ್ ಟ್ಯಾಂಕರ್ ಯಾವಾಗ ಬರುತ್ತೆ? ಕುಡಿಯೋದಕ್ಕೆ ಒಳ್ಳೆ ನೀರಿಲ್ಲ ಬಾಯ್. ಮತ್ತೆ ಟ್ಯಾಂಕರ್ ಬರ್ತದೋ ಇಲ್ವೋ ಅದನ್ನೇ ಕೇಳ್ತಿರೋದು ಇಕ್ಬಾಲ್. 1 ಗಂಟೆಲಿ ಇನ್ನೊಂದು ಟ್ಯಾಂಕರ್ ಕಳಿಸ್ತೀನಿ ಅಂದ್ರೆ ಈ ಟ್ಯಾಂಕರ್ ವಾಪಸ್ ಕಳಿಸ್ಬೋದು. ಬೇಕಾಗಿಲ್ಲ. ನೀರಲ್ಲಿ ಮಣ್ಣು ಬೆರ್ತಿದ್ರು ಅದನ್ನ ಶುದ್ಧಿ ಮಾಡೋದ್ ನನಗ್ ಗೊತ್ತು. ಎಸ್, ಬಲೆಗ್ ಬಿದ್ಲು. ಅದು ಹೇಗ್ ನೈನಿ? ಹೇಳ್ತೀನಿ ರೀ. ರಾಮಕೃಷ್ಣಣ್ಣ, ಇಕ್ಬಾಲ್ ಅಣ್ಣ, ಗೋವಿಂದಣ್ಣ, ನಿಮ್ ಮನೇಲಿ ಸ್ಫಟಿಕ, ಜೀರಿಗೆ, ಕಲ್ಲುಪ್ಪು ಇದ್ರಲ್ಲಿ ಯಾವ್ದು ಸಿಕ್ಕಿದ್ರು ಸರಿ ತಗೊಂಡ್ ಬನ್ನಿ. ಆಯ್ತಮ್ಮ, ತಗೊಂಡ್ಬರ್ತೀವಿ. ಬಾ ಜಲ್ದಿ ಹೋಗಿ ತಗೊಂಬರೋಣ. ಹಾ ಸಖಿ, ಏನ್ ಮಾಡಕ್ ಹೊರಟಿದ್ದಾರೆ? ಎಕ್ಸ್ಪೆರಿಮೆಂಟ್. ರಿಸಲ್ಟು ನಿಮಗ್ ತಲೆ ತಿರುಗಿಸ್ಬಿಡುತ್ತೆ. ಹಾ, ಶಾಕ್ ಆಗದೆ ಇರೋ ಹಾಗಿದ್ರೆ ಸಾಕು. ಭಾವ, ಸ್ವಲ್ಪ ತಾಳ್ಮೆ ಇದ್ರೆ ನೀವು ಒಳ್ಳೆ ನೀರು ಕುಡಿಬಹುದು. ತಗೊಳ್ಳಿ ನೈನಮ್ಮ, ತಂದಿದ್ದೀವಿ. ತಗೊಳ್ಳಿ ಮೇಡಮ್. ತಗೊಳ್ಳಿ ನೈನ್ ಮೇಡಮ್.
ಇದನ್ನ ನೀರೊಳಿಕ್ ಹಾಕ್ತೀರಾ ಮೇಡಮ್? ಹೌದು ಅಣ್ಣ, ಎಲ್ರೂ ಇಲ್ಲಿಗೆ ಹಾಕಿ. ತಗೊಳ್ಳಿ ಅಮ್ಮ, ತಗೊಂಡ್ ಬಂದ್ವಿ. ಎಲ್ರೂ ಪುಟ್ಟಿಗ್ ಬಿದ್ರು. ಸಖಿ, ಹೀಗೆ ಓವರಾಗಿ ಮಾತಾಡ್ತಿದ್ರೆ ನಿನ್ನನ್ನು ಸೆರಗಲ್ ಹಾಕೊಂಡು ನೈನಿ ಆ ವಾಟರ್ ಟ್ಯಾಂಕಲ್ಲಿ ಮುಳುಗಿಸ್ಬಿಡ್ತಾಳೆ. ಆಗ್ಲಾದ್ರೂ ಕ್ಲೀನ್ ಆಗ್ತೀಯಾ? ಚೆನ್ನಾಗ್ ನಗಿ. ಇನ್ನ 5 ನಿಮಿಷದಲ್ಲಿ ಈಗ ನಗ್ತಿರೋರೆ ಅಳಕ್ ಶುರು ಮಾಡ್ತೀರಾ. ಅಮ್ಮ ಗಂಗಮ್ಮ ತಾಯಿ, ನೀರಲ್ಲಿ ಕಲುಷಿತವಾದ ಏನಾದ್ರೂ ಇದ್ರೆ ಅದನ್ನ ನಿನ್ ಗರ್ಭದಲ್ಲಿ ಇಟ್ಕೊಂಡು ಶುದ್ಧವಾಗಿರೋ ನೀರನ್ನ ನಮಗ್ ಕೊಡಮ್ಮ. ಪ್ಲಾನ್ ಸಕ್ಸಸ್. ಇವ್ರು ಹೀಗೆ ಮಾಡ್ತಿರೋದ್ರಿಂದ ಮಣ್ಣು ಕ್ಲೀನ್ ಆಗುತ್ತೆ ಹೊರತು ಕೆಮಿಕಲ್ ಹೇಗೆ ಹೋಗುತ್ತೆ? ಅಣ್ಣವ್ರೆ, ಅಮ್ಮವ್ರನ್ನ ಹಿಡ್ಕೊಳ್ಳಿ. ನಿಧಾನವಾಗಿ, ಹುಷಾರ್. ಬನ್ನಿ ಅಣ್ಣ, ಕುಡಿಯಕ್ ನೀರ್ ಹಿಡ್ಕೊಡೋರಂತೆ. ಎಲ್ರು ಬಂದು ಒಂದ್ ಲೈನ್ ಅಲ್ಲಿ ನಿಂತ್ಕೊಳ್ಳಿ ಬೇಗ. ಎಲ್ರು ತುಂಬಿಸ್ಕೊಂಡ್ಬಿಡೋಣ. ಬನ್ನಿ, ಕ್ಯೂ ಅಲ್ಲಿ ನಿಂತ್ಕೊಳ್ಳಿ. 1 ನಿಮಿಷ. ಅಷ್ಟಕ್ಕೂ ಆ ನೀರು ಪ್ಯೂರಿಫೈ ಆಗಿದೆ ಅಂತ ಗ್ಯಾರಂಟಿ ಏನು? ಚೆಕ್ ಮಾಡಿ ಮೊದಲು. ನಾನ್ ಕುಡಿದ್ ನೋಡ್ತೀನಮ್ಮ. ನಾನೇ ಕುಡ್ದು ನೀರೆಷ್ಟು ಶುದ್ಧವಾಗಿದೆ ಅಂತ ತೋರಿಸ್ತೀನಿ. ಅಣ್ಣ, ನೀರ್ ಬಿಡಿ. ನೈನಿ, 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 ಏನಾಯ್ತು? ಇದೇಳ ನೈನಿ. ನೀರ್ ಚೆನ್ನಾಗಿಲ್ಲ ಅಂತ ಪಾಪ ಅವನು ಗಿಣಿಗ್ ಹೇಳ್ದ. ನೀವ್ ಯಾರಾದ್ರೂ ಕೇಳಿದ್ರ? ಅದು ಇದು ಅಂತ ಏನೋ ಬೆರೆಸಿ ಅವಳೆ ಮುರ್ಚೆ ಹೋದ್ಲು. ಕುಡಿಯೋ ನೀರನ್ನ ಹೀಗೆ ಯಾರಾದ್ರೂ ಫಿಲ್ಟರ್ ಮಾಡ್ತಾರಾ? ನೈನಿ, ನೈನಿ ಕಣ್ತಾಗಿ ನೈನಿ. ನೈನಿ, ನಾನು ನೋಡು. 1 ನಿಮಿಷನಪ್ಪ, ನಾನ್ ನೋಡ್ತೀನಿ. ಅಮ್ಮ, ನೈನಿಗೆ ಏನಾಗಿರ್ಬೋದು? ಅಯ್ಯೋ, ಏನೂ ಆಗಿಲ್ಲಪ್ಪ. ಸಿಹಿ ಸುದ್ದಿ ಹೇಳ್ಬೇಕು. ಆ ಗಂಗಾ ತಾಯಿ ನೈನಿನ ತಾಯಿ ಆಗೋ ಹಾಗೆ ಮಾಡಿದಾಳೆ. ನೀನು ಅಪ್ಪ ಆಗ್ತಾ ಇದೀಯಾ.
ನೈನಿ ಇದೆ. ಯಾ ಅಲ್ಲಾಹ್. ನೈನಿ ಅಮ್ಮ, ನಿನ್ ತಾಯಿ ಆಗ್ತಿದ್ಯಮ್ಮ. ನೈನಮ್ಮ ಕಂಗ್ರಾಚುಲೇಷನ್ಸ್, ನಿಮ್ದಿಗೆ ಛೋಟಿ ಬಚ್ಚಿ ಬರ್ತದೆ. ನಿಮ್ಮಿಬ್ರು ತರನೇ ಮುದ್ದಾದ ಮಗು ಹುಟ್ಟುತ್ತೆ. ಕಂಗ್ರಾಟ್ಸ್ ವಿಶಾಲ್ ಸರ್. ತಾಯಿ ಹೋಲ್ಕೆನೂ ಬರುತ್ತೆ ರೀ. ಹಾ ನೈನಮ್ಮ ಕಂಗ್ರಾಚುಲೇಷನ್ಸ್. ಕಂಗ್ರಾಟ್ಸ್ ಮೇಡಮ್, ಇವತ್ತು ಹಬ್ಬ ಮಾಡೋಣ. ಚಿಕ್ಕ ಪಾಪು ಬರ್ತದೆ, ಛೋಟಿ ಮೇಡಮ್ ಬರ್ತದೆ. ಕಂಗ್ರಾಚುಲೇಷನ್ಸ್ ನೈನಮ್ಮ. ಏನೋ ಪೌಡ್ರ್ ಅಂದೆ, ಜನ ಗಲಾಟೆ ಮಾಡ್ತಾರೆ ಅಂದೆ, ಏನ್ ಹೀಗಾಗೋಯ್ತು? ಅದೇ ನಂಗೂ ಗೊತ್ತಾಗ್ತಿಲ್ಲ ವಲ್ಲಭ್. ನಾನು ಹೇಳ ನೀವು ಪೌಡ್ರನ್ನ ಹಾಕಿದ್ರಿ, ಆದ್ರೆ ಅದು ವರ್ಕ್ ಆಗ್ಲಿಲ್ಲ. ಏನ್ ಮಾತಾಡ್ತಾ ಇದ್ದೀರಾ ಇನ್ಸ್ಪೆಕ್ಟರ್? ಮಿಸ್ಟರ್ ವಲ್ಲಭ್, ಕುಡಿಯೋ ನೀರಲ್ಲಿ ಕೆಮಿಕಲ್ ಪೌಡರ್ ಮಿಕ್ಸ್ ಮಾಡಿದ್ದನ್ನ ನಾನು ನೋಡಿದೆ. ಗಡಿಬಿಡಿಲಿ ಕಾರ್ ಇಳ್ಕೊಂಡು ಬಂದ್ರಿ, ಆದ್ರೆ ಬದ್ರಿನಾಥ್ ಅವರ ಅಗ್ರಹಾರಕ್ಕೆ ಬಂದಿದ್ದಂತ ಟ್ಯಾಂಕರ್ ಬೇರೆದು ಅಂತ ನಿಮಗೆ ಗೊತ್ತಾಗ್ಲಿಲ್ಲ. ವಾಟ್? ಎಸ್, ನೀವು ಮಿಕ್ಸ್ ಮಾಡಿದ ಟ್ಯಾಂಕರ್ ನಂಬರ್ ಬೇರೆ, ಇಲ್ಲಿಗೆ ಬಂದಿರೋ ಟ್ಯಾಂಕರ್ ನಂಬರ್ ಬೇರೆ. ಅರ್ಥ ಆಯ್ತಾ? ನೀವು ಪೌಡರ್ ಮಿಕ್ಸ್ ಮಾಡಿದ ಟ್ಯಾಂಕರ್ ನಂಬರ್ 0721, ಇದು 2107. ಅರ್ಥ ಆಯ್ತಾ? ಚಿಕ್ಕ ಡಿಫ್ರೆನ್ಸು, ದೊಡ್ಡ ರಿಸಲ್ಟು. ಇನ್ನೊಂದ್ಸಲ ಈ ರೀತಿ ಹುಚ್ಚು ಕೆಲಸ ಮಾಡೋದಕ್ಕೆ ಹೋಗ್ಬೇಡಿ. ಈ ಸಲ ಕ್ಷಮಿಸ್ತಾ ಇದ್ದೀನಿ. ರಿಪೀಟ್ ಮಾಡಿದ್ರೆ ನಾನ್ ಬೇಲಬಲ್ ಅರೆಸ್ಟ್ ವಾರೆಂಟ್ ಬರುತ್ತೆ. ಹುಷಾರಾಗಿರಿ. ಹ್ಯಾಪಿ ಮೂಮೆಂಟ್ಸ್. ದುರ್ದು ಆಂಟಿ, ಸುಮನಾ, ವಿಕ್ರಾಂತ್, ಎಲ್ರು ಬೇಗ ಬನ್ನಿ, ಬೇಗ ಬನ್ನಿ. ಅಬ್ಬಾ, ಎಷ್ಟು ಖುಷಿಯಾದ ವಿಷಯ ಇದು. ಗುಡ್ ನ್ಯೂಸ್ ನ ಬೇಗ ಹೇಳ್ದೆ ಇದ್ರೆ ನನ್ ಹೊಟ್ಟೆ ಉಬ್ಬರಿಸ್ಬಿಡತ್ತೆ. ಏನೇ ಸ್ವಲ್ಪ ಹೊತ್ತು ಕೂಗ್ತೀಯಾ, ಆಮೇಲೆ ಗೊಣಗ್ತಾ ಇರ್ತೀಯಾ? ಬಾಯ್ ತೆಗಿರಿ ದುರ್ದು ಆಂಟಿ, ಸಕ್ಕರೆ ಹಾಕ್ತೀನಿ. ಯಾಕೆ ಹೀಗಾಡ್ತಿದ್ಯಾ? ಅಯ್ಯೋ, ಶುಗರ್ ತಿಂದ್ರೆ ಏನು ಆಗಲ್ಲ, ಯಾಕೆ ಹಾಗಂತಿದ್ದೀರಾ? ಅನ್ನಿ. ರುಬ್ಬೋ ಗುಂಡುಗೆ ಕಾಳು ಹಾಕ್ತಂಗಿದೆ, ಬಾಯ್ ಮುಚ್ಚಿ. ಸುಮನಾ, ನೀನು ಅನ್ನು. ಅಯ್ಯೋ ಬೇಡಕ್ಕ, ಶುಗರ್ ಅವಾಯ್ಡ್ ಮಾಡಕ್ ಹೇಳಿದ್ದಾರೆ ಡಾಕ್ಟರ್. ಡಯಾಬಿಟಿಸ್ ಬಂದ್ಬಿಟ್ಟಿದ್ಯಾ ಆಗ್ಲೇ? ಇಲ್ಲ, ಸಕ್ಕರೆ ಜಾಸ್ತಿ ತಿಂದ್ರೆ ವೇಟ್ ಜಾಸ್ತಿ ಆಗತ್ತಂತೆ. ಸ್ವಲ್ಪ ದಪ್ಪ ಆದ್ರೂ ಹೊಸದಾಗಿ ಹೊಲ್ಸ್ಕೊಂಡಿರೋ ಬ್ಲೌಸ್ ಎಲ್ಲ ಟೈಟ್ ಆಗತ್ತೆ. ನಿನ್ ಅಕ್ಕ ನೈನಿ ದಪ್ಪ ಆಗ್ತಾ ಇದ್ದಾಳೆ, ಆದ್ರೆ ನಿಂತರ ಸೀರೆ ಜಾಕೆಟ್ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅವಳು. ತಿನ್ನೋದಕ್ ಸಿಗೋದೇ ಕಷ್ಟ ಆಗ್ತಾ ಇರುವಾಗ ನೈನಿ ವೇಟ್ ಗೇನ್ ಹೇಗ್ ಆಗ್ತಾಳೆ ಹಾಸ್? ದಪ್ಪ ಆಗೋದು ಅಂತಂದ್ರೆ ನಿಮ್ ತರ ತಿಂದು ಹೊಟ್ಟೆ ಬರ್ಸ್ಕೊಳ್ಳೋದಲ್ಲ ಆಂಟಿ.
ನನ್ ಮುದ್ದಿನ ತಂಗಿ ಗುಣವತಿ ಈಗ ಗರ್ಭವತಿಯಾಗಿದ್ದಾಳೆ. ಅದಕ್ಕೆನಾ ಈ ಸಕ್ಕರೆ ಕೊಟ್ಟಿದ್ ನೀನು? ತುಂಬಾ ಒಳ್ಳೆ ವಿಷಯ ಹೇಳಿದ್ರಿ ಅದಕ್ಕೆ. ಅರ್ಜೆಂಟಾಗಿ ನನ್ನ ಅಂಗೈಗೆ ಸಕ್ಕರೆ ಹಾಕಿ. ತಗೋ. ಈ ನ್ಯೂಸ್ ಕೇಳಬೇಕು ಅಂತ ನಾವೆಲ್ಲರೂ ಕಾಯ್ತಿದ್ವಲ್ಲ, ಇನ್ನೇನಿದೆ ಅದ್ಗೆ ವಿಶಾಲ್ ಬ್ರೋ ಮತ್ತೆ ವಾಪಸ್ ಮನೆಗೆ ಬರ್ತಾರೆ. ಹೌದು, ಬರಲ್ಲ. ಯಾಕೆ ಬರಲ್ಲ? ಬರಕ್ ಬಿಡಲ್ಲ. ತಡಿಯೋ ಅಂತ ಗಂಡ್ಸ್ ಯಾರು? ಹೆಣ್ಮಕ್ಳೇ ತಡಿತಾರೆ. ನೀನ್ ತಡಿತೀಯ? ಹಾಗ್ ಮಾಡಿದ್ರೆ ಕಾಲ್ ಮುರ್ದಾಕ್ಬಿಡ್ತೀನಿ, ಹುಷಾರು. ಅಬ್ಬಬ್ಬಬ್ಬಾ, ಕಿತ್ತಾಡ್ದೆ ನಿಮ್ಮಿಬ್ಬರಿಗೂ ಮಾತಾಡೋದಕ್ ಬರೋದೇ ಇಲ್ವಾ? ಕೇಳಿಸ್ಕೊಂಡ್ರಲ್ಲ ಅತ್ತೆ, ಬ್ರೋ ಬರ್ದಿರೋ ಹಾಗೆ ತಡಿತಾಳಂತೆ. ನಾನ್ ಹಾಗನ್ಲಿಲ್ವಲ್ಲ. ಮತ್ತಿನ್ನೇನರ್ಥ? ನೀವೆಲ್ರೂ ಮರ್ತಿದ್ದೀರೋ ಏನೋ, ಈ ಮನೆ ಸೊಸೆ ಬಸ್ರಾದ ತಕ್ಷಣ ಆಸ್ತಿಯಲ್ಲೇನ್ ಪಾಲ್ ಸಿಗಲ್ಲ. ಹಾಗ್ ನೋಡಿದ್ರೆ ಈಗ್ಲೇ ಅರ್ಧ ಅಂದ್ರೆ 250 ಕೋಟಿ ಆಸ್ತಿನ ನೈನಿ ಅಕ್ಕ ಮತ್ತೆ ವಿಶಾಲ್ ಭಾವನ್ಗೆ ಕೊಡ್ಬೇಕು. ಮತ್ ಯಾವಾಗ ಕೊಡ್ತಾರೆ? ಆಸ್ತಿ ಪತ್ರದಲ್ಲಿ ಸ್ಪಷ್ಟವಾಗಿ ಬರ್ದಿದ್ದಾರೆ ಅಕ್ಕ. ಮೊದ್ಲು ಮಗುನ ಯಾರ್ ಹೆರ್ತಾರೋ ಅರ್ಥ ಆಗ್ತಿದೆ ಅಲ್ಲ? ಅವ್ರಿಗೆ ಆಸ್ತಿಯಲ್ಲಿ 50% ಭಾಗನ ಕೊಡ್ತಾರೆ. ಚೆನ್ನಾಗ್ ಅರ್ಥ ಆಯ್ತು. ಗಬಕ್ ಅಂತ ವಾಂತಿ ಮಾಡ್ಕೊಂಡ್ರೆ ಓಡ್ಕೊಂಡ್ ಬಂದು 1 ಕೋಟಿ ರೂಪಾಯಿ ಕೊಡಲ್ಲ. ಆದ್ರೂ ಆಸ್ತಿಗೋಸ್ಕರ ವಿಶಾಲ್ ಬ್ರೋ ಮತ್ತೆ ಅತ್ಗೆ ಈ ತರ ಪ್ಲಾನ್ ಮಾಡಿರಲ್ಲ. ಹೌದು, ವಿಶಾಲಕ್ಷಮ ತಾಯಿ ದಯೆ ಇರೋದ್ರಿಂದಾನೇ ನೈನಿ ತಾಯಿ ಆಗ್ತಾ ಇರೋದು. ಈ ಮಗು ಮುಂದೆ ಕಷ್ಟ ಪಡೋದನ್ನ ಅಮ್ಮನವ್ರ ಕೈಲಿ ನೋಡೋಕಾಗ್ದೆ ಹೀಗ್ ಕರುಣಿಸ್ತಾಳೆ. ಅತ್ಗೆ ಅಂದ್ರೆ ತಾಯಿ ಸಮಾನ. ಇವಾಗ ತಾಯಿ ನಿಜವಾಗ್ಲೂ ತಾಯಿ ಆಗ್ತಿದ್ದಾರೆ. ಹೆತ್ಮಗು ಅಷ್ಟೇ ಅಲ್ಲ, ನನ್ನಂತೂ ಕೂಡ ಕಣ್ಣಿನ ರೆಪ್ಪೆ ತರ ನೋಡ್ಕೋತಾರೆ. ನನ್ನ ಫ್ರೆಂಡ್ಸ್ ಎಲ್ರಿಗೂ ದೊಡ್ಡ ಪಾರ್ಟಿ ಅರೇಂಜ್ ಮಾಡ್ತೀನಿ. ಯಾಕಿಷ್ಟೊಂದು ಖುಷಿ ನಿಮ್ಗೆ? ನಾನ್ ಬಸ್ರಿ ಆದ್ರೆ ನೀವ್ ಪಾರ್ಟಿ ಮಾಡೋದ್ರಲ್ಲಿ ಒಂದ್ ಅರ್ಥ ಇದೆ. ಬೇಕು ಅಂದ್ರೆ ನೀವ್ ದೇವಸ್ಥಾನಕ್ ಹೋಗಿ ನಾನು ಆದಷ್ಟು ಬೇಗ ತಂದೆ ಆಗ್ಬೇಕು ಅಂತ ಬೇಡ್ಕೊಳ್ಳಿ. ಅರ್ಚನಾ ಅಭಿಷೇಕಕ್ಕೆ ದುಡ್ಡು ಖರ್ಚು ಮಾಡಿ ತಪ್ಪೇನಿಲ್ಲ. ಯಾವಾಗ ಏನ್ ಮಾಡ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ಅಡ್ವೈಸ್ ಮಾಡ್ಬೇಡ. ದಿನಗಳು ಬೇಗ ಉರುಳು ಹೋಗಿ ನೈನಿಗ್ ಡೆಲಿವರಿ ಆಗ್ಬಿಟ್ರೆ ಮಗುನ್ ಎತ್ಕೊಂಡು ಮಹಾರಾಣಿಯಾಗಿ ಮನೇಲಿ ತಿರುಗ್ತಿರ್ತಾಳೆ. ಯಾವ್ದೇನೇ ಆದ್ರೂ ನೈನಿ ಜಾತಕ ಚೆನ್ನಾಗಿದೆ. ಕೆಳಗ್ ಬಿದ್ರು ಮೇಲೆ ಹೇಳ್ತಾಳೆ. ಪುಣ್ಯ ಮಾಡಿದಾಳವಳು. ಏನು ಹಾಲಲ್ಲಿ ಅಂಗಡಿ ಹಾಕೊಂಡ್ಬಿಟ್ಟಿದ್ಯಾ? ರಾಶಿ ಫಲದ ಪ್ರಕಾರ ಈ ಜಾಗದಲ್ಲಿ ಕುತ್ಕೊಂಡು ಮೇಕಪ್ ಮಾಡ್ಬೇಕಂತೆ. ನಿನ್ ಮುಖನೇ ವಾಸ್ತು ಪ್ರಕಾರ ಇಲ್ಲ. ಕನ್ನಡದಲ್ಲಿ ಮುಖ ನೋಡ್ಕೊಂಡ್ರೆ ಬದಲಾವಣೆ ಆಗತ್ತಾ? ನೀವ್ ಹೀಗೆ ಹೇಳ್ತೀರಾ ಆದ್ರೆ ಎಲ್ರು ನನ್ ಸೌಂದರ್ಯನೇ ಹೊಗಳ್ತಾ ಇರ್ತಾರೆ. ಡ್ಯಾಡ್ ಹೇಗಿದ್ಯಾ ಬ್ರೋ? ವಿಶಾಲ್ ಬ್ರೋ ನೈನಿ ಅದಕ್ಕೆ ಬಂದಿದ್ದಾರೆ. ಎಲ್ರು ಬನ್ನಿ. ಚೆನ್ನಾಗಿದ್ಯಾ ಸುಮನ? ಏನ್ ಚೆನ್ನಾಗಿರೋದಕ್ಕ, ನಿನ್ನಷ್ಟು ಅಂದ ಬರ್ಬೇಕು ಅಂತ ಪೌಡರ್ ಡಬ್ಬನ ಮುಂದೆ ಇಟ್ಕೊಂಡು ಕೂತಿದ್ದೀನಿ. ಏನು ಉಪಯೋಗ ಇಲ್ಲ ಬಿಡಿ. ಅದ್ಗೆ ಸೌಂದರ್ಯ ಅಂದ್ರೆ ಆತ್ಮ ಸೌಂದರ್ಯ ಅಂತ ಅರ್ಥ ಮಾಡ್ಕೊಳ್ದೆ ಇರೋರ್ಗೆ ಯಾರು ಹೇಳಕ್ಕಾಗುತ್ತೆ? ಏಯ್, ನೀವಿನ್ನೂ ಜಗಳ ಮಾಡೋದು ನಿಲ್ಸಿಲ್ವಾ? ಆದ್ರೆ ಬೆಳಿಗ್ಗೆ ಮಾತ್ರ ಜಗಳ ಆಡ್ತಾರೆ ಬಾವಾ. ರಾತ್ರಿ ಆಗೋ ಅಷ್ಟೊತ್ತಿಗೆ ನಿದ್ದೆ ಬರ್ತಿದೆ ಅಂತ ಹೇಳಿ ಮಂಚನ ತಪ್ಕೋತಾರೆ. ಏಯ್ ಸುಮ್ನೆ ನೈನಿ ಹೇಗಿದ್ಯಾ? ನೈನಿ ಹೇಗಿದ್ಯಾ? ವಿಶಾಲ್ ಹೇಗಿದ್ಯಾ? ಚೆನ್ನಾಗಿದೆ ಅದಕ್ಕೆ. ಒಡ ಹುಟ್ದವಳೆ ಬಾಯಿ ಮುಚ್ಕೊಂಡು
ಹೆತ್ತಿರೋ ನಮ್ಮಮ್ಮ ನಮ್ಮ ಮಗಳ ಹುಟ್ಟು ಬರ್ತಿದ್ದಾಳೆ ಅನ್ನೋ ಸಂತೋಷದಲ್ಲಿ ನಿಮ್ಗೆ ಸ್ವೀಟ್ಸ್ ತಿನ್ನಿಸ್ತೀನಿ. ನಿಮ್ ಬಾಯಿಗೆ ಸಿಹಿ ತಿನ್ಸಿ ಆ ಗುಡ್ ನ್ಯೂಸ್ನ ಶೇರ್ ಮಾಡ್ಕೋತೀನಿ. ಬ್ರೋ, ನಮ್ಮಮ್ಮನ್ಗೆ ಏನ್ ತಿನ್ಸಕ್ ಹೊರಟಿದ್ಯಾ? ಸ್ವೀಟ್ ಬ್ರೋ. ಕೆಲಸದವನ್ ಕಾಕ ಅಂಗಡಿಯಿಂದ ತಂದಿರೋ ಸ್ವೀಟ್ನ ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ ಚೇರ್ಮನ್ಗೆ ತಿನ್ನಿಸ್ತೀಯಾ?